ಸ್ಕಿನ್ ಗ್ಲೋಯಿಂಗ್ ಆಯಿಲ್ ಮಾಡಿದ್ನಲ್ಲ ಫ್ರೆಂಡ್ಸ್, ಅದು ಹಚ್ಚೋದ್ರಿಂದ ನನ್ನ ಪಿಂಪಲ್ಸ್ ಬರ್ತಾ ಇದೆ. ನಂದು ಆಯಿಲ್ ಸ್ಕಿನ್ ಆಗಿರೋದ್ರಿಂದ ಸೊ ನಾನು ಇಲ್ಲಿಗೆ ಸ್ಟಾಪ್ ಮಾಡೋಣ ಅನ್ಕೊತಾ ಇದ್ದೀನಿ. ಇದು ಬಂದು ಡ್ರೈ ಸ್ಕಿನ್ ಅವ್ರಿಗೆ ಚೆನ್ನಾಗಿ ಯೂಸ್ ಆಗುತ್ತೆ. ಆಯಿಲ್ ಸ್ಕಿನ್ ಅವ್ರಿಗೆ ಹಚ್ಚಿದ್ರೆ ಪಿಂಪಲ್ಸ್ ಬರುತ್ತೆ. ಸೊ ನೋಡಿ ಫ್ರೆಂಡ್ಸ್, ನೀವು ಒಂದ್ಸತಿ ಯೋಚನೆ ಮಾಡಿ ಅಪ್ಲೈ ಮಾಡಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಂತ ಅನ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಂದ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಯಜಮಾನ್ರು ಬೀಟ್ರೋಟ್ ತೊಳೆದು ಕೊಡ್ತಾ ಇದ್ದಾರೆ, ನಾನು ಚಪಾತಿ ಕಲಿಸ್ತಾ ಇದ್ದೀನಿ. ಸೊ ಇವತ್ತು ಲೇಟ್ ಆಯಿತು ಫ್ರೆಂಡ್ಸ್ ಎದ್ದೊಳಿದ್ದು. ಸೊ ಒಳ್ಳೆ ಕನಸು ಬಿದ್ದಿತ್ತು, ಕನಸಲ್ಲೇ ಮುಳುಗೋಗಿದ್ದೀನಿ. ನೋಡಿದ್ರೆ ಟೈಮು 6:50 10 ನಿಮಿಷ ಕಮ್ಮಿ ಇತ್ತು 7 ಗಂಟೆಗೆ. ಸಡನ್ನಾಗಿ ಎದ್ದಿದ್ದೀನಿ. ನೋಡಿ ಭಯ ಬಿದ್ದೆ, ಟೈಮ್ ಆಗೋಯ್ತಲ್ಲಪ್ಪ, ಸ್ಕೂಲ್ಗೆ ಹೆಂಗೆ ಕಳಿಸೋದು ಮಕ್ಕಳನ್ನ ಅಂತ ಅನ್ಸತಿ ನೋಡಿ ಫ್ರೆಂಡ್ಸ್. ಆದರೆ ಕನಸು ಮಾತ್ರ ಸೂಪರ್ ಆಗಿತ್ತು. ಕನಸೆಲ್ಲ ನನಸಾಗಲ್ಲ, ಅದು ಗೊತ್ತಿರೋ ವಿಷಯನೇ. ಕನಸಲ್ಲಿ ಬರುವ ಕನಸನ್ನು ಎಂಜಾಯ್ ಮಾಡೋದು ಅದು ಒಂಥರ ಥ್ರಿಲ್ ಆಗಿರುತ್ತೆ. ಹಾಗೆ ನೋಡಿ, ನಮ್ಮ ಯಜಮಾನ್ ಬೀಟ್ರೋಟ್ ಎಲ್ಲ ತುರಿದು ಕೊಟ್ಟರು, ಅವ್ರು ಕಾಫಿ ಕೊಟ್ಟೆ, ಒಂದು ಅರ್ಧ ಕುಡ್ದು ಅರ್ಧ ಬಿಟ್ಟಿದ್ದಾರೆ. ನಾನು ಈ ಕಡೆ ಸ್ವಲ್ಪ ಉಗುರು ಬೆಚ್ಚಿ ನೀರಿಗೆ ಹಲ್ದಿ ಹಾಕೊಂಡು ಕುಡಿತಾ ಇದ್ದೀನಿ. ಸೊ ಹಲ್ದಿ ನೀರು ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ ಇರುತ್ತೆ, ನೀವು ಟ್ರೈ ಮಾಡಿ ನೋಡಿ. ಇವಾಗ ಬೀಟ್ರೋಟ್ ಪಲ್ಯ ಮಾಡ್ಕೊತಾ ಇದ್ದೀನಿ. ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಬೀಟ್ರೋಟ್ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಉಪ್ಪು, ಖಾರ, ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಊರಿಂದ ತಂದಿದ್ದಿನ್ನ 3 ಪೀಸ್ ಅಷ್ಟು ಹಾಗಲಕಾಯಿ ಇತ್ತು. ನಮ್ಮ ಮನೇಲಿ ಹಾಗಲಕಾಯಿ ಕಸರೆ ಅಲ್ವಾ, ಯಾರು ಅಷ್ಟೊಂದು ತಿನ್ನಲ್ಲ. ನಾನು ಮಾತ್ರ ಕಸರೆ ಇದ್ರೇನು ಚೆನ್ನಾಗಿ ತಿಂತೀನಿ. ಸೊ ಹಾಗಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಟೈಮ್ ಆಗಿರೋದ್ರಿಂದ ಇವನ್ನೆಲ್ಲ ಸ್ಕೂಲ್ ಕಳಿಸ್ಬಿಟ್ಟು ಬಂದಮೇಲೆ ನಾನು ಮಾಡ್ಕೊಂಡು ತಿನ್ನೋಣ ಅಂತ. ನೋಡಿ ಫ್ರೆಂಡ್ಸ್, ನನ್ನ ಮಗಳು ಎದ್ದಿರೋದೇ ಲೇಟು. ಅದರಲ್ಲಿ ಟೈಮ್ ಆಯಿತು ಅಂತ ಬೆಳಗ್ಗೆ ತಲೆ ತಿಂತಾರೆ. ಸೊ ಹಂಗಾಗಿ ನಾನೇ ತಿನ್ನಿಸ್ತಾ ಇದ್ದೀನಿ, ನೀವು ರೆಡಿ ಆಗ್ರಿ, ಒಂದು ಕಡೆ ನಾನು ತಿನ್ನಿಸ್ತೀನಿ ಅಂತ. ಹಾಗೆ ನೋಡಿ, ನಮ್ಮ ಸಿಜ್ಜುನು ಚಪಾತಿ ಅಂದರೆ ತುಂಬ ಇಷ್ಟಪಡ್ತಾಳೆ. ನಾನು ತುಂಬ ತಿನ್ನಿಸೋದ್ರಿಂದ ನಾನು ಎಲ್ಲಿ ಇರ್ತೀನೋ ಅಲ್ಲಿಗೆ ಬರ್ತಾಳೆ. ನಾನು ತಿಂದ್ರೇನು ಬರ್ತಾಳೆ, ಬೇರೆಯವ್ರು ತಿನ್ನಿಸಿದ್ರೇನು ಬರ್ತಾಳೆ, ಕೊಡ್ತಾಳೆ ಅಂತ ಒಂದು ನಂಬಿಕೆ ಇವಳಿಗೆ. ಬೇರೆ ಯಾರಾದರೂ ತಿಂತಾ ಇದ್ರೆ ಹೋಗಲ್ಲ, ಯಾಕಂದರೆ ಅವ್ರು ಹಾಕಲ್ಲ ಅಂತ. ಸೊ ನಾನು ಮಾತ್ರ ಏನು ತಗೊಂಡ್ರೇನೋ ನನ್ನ ಹತ್ರ ಬಂದು ಕೂತ್ಕೊತಾಳೆ. ಇವಳು ಕೊಡ್ತಾಳೆ ನನಗೆ ಏನಾದ್ರೇನು ಅಂದ್ಬಿಟ್ಟು ಪಕ್ಕನೇ ಕೂತ್ಕೊಂಡಿರ್ತಾಳೆ. ಖಾಲಿ ಆಗೋ ಗಂಟೆ ಎದ್ದೋಗೋದೇ ಇಲ್ಲ. ಸೊ ಹಂಗಾಗಿ ಅವಳಿಗೂ ಒಂದು ಪೀಸ್ ತಿನ್ನಿಸ್ಕೊಂಡು ನನ್ನ ಮಗಳಿಗೂ ತಿನ್ನಿಸ್ತಾ ಇದ್ದೀನಿ. ನೋಡಿ, ಬೀಟ್ರೋಟ್ ಪಲ್ಯ ಮಾಡಿದ್ದೀನಲ್ವಾ, ತಿನ್ಕೊಂಡು ನನ್ನ ಹಲ್ಲೆಲ್ಲ ಬ್ಲಡ್ ಆಗಿದೆ ಅಂತ ಕಿರ್ಚಿತಾ ಇದ್ದಾಳೆ ನನ್ನ ಮಗಳು. ಬ್ಲಡ್ ಆಗಿದೆ ತಿನ್ನಮ್ಮ ಅಂತ ಹೇಳ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಬೀಟ್ರೋಟನ್ನು ತುಂಬ ಜಾಸ್ತಿ ಕೊಡಿ ಮಕ್ಕಳಿಗೆ, ಯಾಕಂದರೆ ಬೀಟ್ರೋಟಲ್ಲಿ ತುಂಬಾ ಪ್ರೋಟೀನ್ ಮತ್ತು ವಿಟಮಿನ್ ಸಿ ಎಲ್ಲ ಇದೆ. ಹಾಗಾಗಿ ನಾವು ಜಾಸ್ತಿ ಬೀಟ್ರೋಟ್ ಪಲ್ಯ, ಬೀಟ್ರೋಟ್ ಜ್ಯೂಸ್, ಬೀಟ್ರೋಟ್ ಹಲ್ವಾ ಈ ಥರ ಎಲ್ಲ ಮಾಡಿ ಮಕ್ಕಳಿಗೆ ತಿನ್ನಿಸೋದ್ರಿಂದ ಮಕ್ಕಳಿಗೆ ದೇಹದಲ್ಲಿ ರಕ್ತ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ, ಮತ್ತು ಸ್ಕಿನ್ಗೂ ತುಂಬ ಒಳ್ಳೆಯದು, ಮತ್ತು ಹೇರ್ಗೂ ಅಷ್ಟೇ. ಬೀಟ್ರೋಟಲ್ಲಿ ತುಂಬಾ ಬೆನಿಫಿಟ್ ಇದೆ. ವಾರದಲ್ಲಿ 2-3 ದಿನ ಆದ್ರೂ ಮಕ್ಕಳಿಗೆ ಮಾಡಿ ಕೊಡಿ. ಬೀಟ್ರೋಟ್ ಮತ್ತು ಕ್ಯಾರೆಟು, ಕುಂಬಳಕಾಯಿ ಈ ಥರ ಪಲ್ಯಗಳೆಲ್ಲ ಮಾಡಿಕೊಡಿ. ಅವರು ಆರೋಗ್ಯ ಆಗಿರ್ತಾರೆ ಮತ್ತು ತುಂಬ ಸ್ಟ್ರಾಂಗ್ ಆಗಿರ್ತಾರೆ. ಬೆಳಗ್ಗೆ ನೋಡಿ, ನಾನು ಹರಾಬೇರಿ ಇವತ್ತು ದಿನ ಬೇಗ ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ. ಕೆಲಸ ಮಾಡ್ತಾ ಇಲ್ಲ, ಫಸ್ಟ್ ಇವ್ರನ್ನ ಸ್ಕೂಲ್ ಕರ್ಕೊಂಡೋಗಿ ಬಿಡಬೇಕು. ಸೊ ನನ್ನ ಮಗಳು ಹೇಳ್ತಾ ಇದ್ದಾಳೆ, ನಮ್ಮ ಸ್ಕೂಲಲ್ಲಿ ಎಲ್ಲರೂ ಬೀಟ್ರೋಟ್ ಏನಂತಂದರೆ ಅದನ್ನು ಲಿಬ್ಬಮ್ ಥರ ಯೂಸ್ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾಳೆ. ಹೌದು, ಬೀಟ್ರೋಟ್ ಜ್ಯೂಸಲ್ಲಿ ಲಿಬ್ಬಮ್ ಮಾಡ್ತಾರೆ. ನಾನು ಮಾಡಬೇಕು, ಟೈಮೇ ಸಿಗ್ತಾ ಇಲ್ಲ. ಮಕ್ಳಿಗೆ ಏನಾದರೂ ಈಗಿನ ಮಕ್ಕಳೆಲ್ಲರೂ ಲಿಫ್ಟಿಗೆಲ್ಲ ಕೇಳ್ತಾರೆ. ಇವಾಗ ಬರೋ ಲಿಫ್ಟಿಕ್ಗಳೆಲ್ಲ ಕೆಮಿಕಲ್ಲೇ, ಯಾವೂ ಪ್ಯೂರ್ ಆಗಿಲ್ಲ ಮತ್ತು ಅಷ್ಟೊಂದು ಸೇಫ್ ಇಲ್ಲ. ಸೊ ನಾವೇ ಮನೆಯಲ್ಲಿ ಏನಾದರೂ ಈ ಥರ ಬೀಟ್ರೋಟ್ರಿಂದ ಲಿಬ್ಬಮ್ ಮಾಡಿ ಮಕ್ಕಳಿಗೆ ಏನಾದರೂ ಹಚ್ಕೊಳೋರು ಇದ್ದರೆ ಸೊ ಮನೇಲಿ ಮಾಡಿಕೊಡಿ. ನಾವೆಲ್ಲ ಯೂಸ್ ಮಾಡೋದನ್ನೆಲ್ಲ ಕೊಡಬೇಡಿ, ಅದರಿಂದ ತುಂಬ ಕ್ಯಾನ್ಸರ್ಸು ಎಲ್ಲ ಬರುತ್ತೆ. ಎಷ್ಟೇ ಹೇಳಿದ್ರೇನು ನಮ್ಮ ಜನ ಏನು ಬಿಡಲ್ಲ, ಎಲ್ಲ ಹಾಕ್ತಾರೆ, ಮಾಡೇ ಮಾಡ್ತಾರೆ. ಇವಾಗ ಹೆಲ್ತ್ಕಿನ್ನ ಬ್ಯೂಟಿ ತುಂಬ ಹೆಚ್ಚು. ಸೊ ಮೇಕಪ್ ಮೇಲೆ ಜಾಸ್ತಿ ಆಸಕ್ತಿ ತೋರಿಸ್ತಾರೆ, ಹೆಲ್ತ್ ಮೇಲೆ ಅಷ್ಟೊಂದು ತೋರಿಸಲ್ಲ. ಸೊ ಎಷ್ಟೇ ಜನ ಏನೇ ಹೇಳಿದ್ರೇನು ಲಿಪ್ಸ್ಟಿಕ್ಕು ಮತ್ತು ಕಾಜಲ್ಲು ಇದೆಲ್ಲ, ಆಮೇಲೆ ಫೌಂಡೇಶನ್ನು, ಮೇಕಪ್ಪು ಇದೆಲ್ಲ ಬಿಡಲ್ಲ.
ಬೆಳ್ಳಗಾಗೋದಕ್ಕೆ ಆ ಕ್ರೀಮು ಈ ಕ್ರೀಮ್ ಅಂದಿದ ತಕ್ಷಣ ತಗೊತಾ ಇರ್ತಾರೆ. ಅದೇ ಹೆಲ್ದಿಯಾಗಿ ಸ್ಕಿನ್ ಇಟ್ಕೊಳ್ಳಿ ಅಂದರೆ ಯಾರೂ ಕೇಳಲ್ಲ. ಸೊ ಹಾಗಾಗಿ ನಾವೇ ಯೋಚನೆ ಮಾಡಿ ಏನು ಬೇಕು ಏನು ಬೇಡ ಅನ್ನೋದನ್ನು ಮಕ್ಕಳಿಗೆ ಇವಾಗಿಂದ ಹೇಳ್ಕೊಡ್ಬೇಕು. ಸೊ ನೋಡಿ ಫ್ರೆಂಡ್ಸ್, ಮಕ್ಕಳನ್ನ ಬಿಟ್ಬಿಟ್ಟು ಬಂದಮೇಲೆ ಇವಾಗ ನಾನು ಬೆಳಗ್ಗೆ ಕಟ್ ಮಾಡಿದ್ನಲ್ವ, ಇದು ಏನಪ್ಪ ನೋಡಿ, ಮಾತಾಡ್ತಾ ನೆನಪೇ ಹೊರಟೋಗುತ್ತೆ. ಕಣ್ಮುಂದೆ ಕಾಣಿಸ್ತಾ ಇದ್ರೇನು ಹೇಳಕ್ಕೆ ಬರ್ತಾಯಿಲ್ಲ. ಹಾಗಲಕಾಯಿನ ಕಟ್ ಮಾಡಿದ್ನಲ್ವ, ಇದನ್ನು ಇವಾಗ ಹೆಂಚು ಮೇಲೆ ಹಾಕ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನಾನು ಪಲ್ಯ ಏನು ಮಾಡ್ತಾಯಿಲ್ಲ, ನಾನು ಹಾಗೆ ತಿಂತೀನಿ ಫ್ರೆಂಡ್ಸ್. ಎಣ್ಣೆ ಹಾಕ್ಬಿಟ್ಟು ಒಂದು ಸ್ಪೂನು ಉಪ್ಪು ಮತ್ತು ಖಾರ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಗೆ ತಿಂತೀನಿ. ಕೆಲವರು ಇದನ್ನು ಕಸರೆ ಅಂತ ತಿನ್ನೋಕ್ಕೆ ಹೋಗಲ್ಲ. ಅದೇನು ನನಗೆ ಅನಿಸೋದು, ನಾನು ತುಂಬ ಕಸರೆ ತಿಂತೀನಿ. ನನಗೆ ಈ ಬೆಟ್ಟದ ನೆಲ್ಲಿಕಾಯಿ, ಈ ಹಾಗಲಕಾಯಿ ಮತ್ತು ಕೆಲವೊಂದು ಡ್ರಿಂಕ್ಸು, ನುಗ್ಗೆ ಸೊಪ್ಪಿನ ಪಲ್ಯ, ನುಗ್ಗೆ ಸೊಪ್ಪಿನ ಜ್ಯೂಸು ಇವೆಲ್ಲ ಮಾಡ್ತಾ ಇರ್ತೀನಲ್ವ, ಇದನ್ನೆಲ್ಲ ಕುಡಿಯಾಗ ನಾನು ಶೇರ್ ಮಾಡ್ಕೊಳಾಗ ಕೆಲವ್ರು ಕೇಳ್ತಾರೆ ಅದೆಲ್ಲ ಕಸರೆ ಇಲ್ವಾ, ಹೇಗೆ ಕುಡಿತೀರಾ ಅಂತ. ನನಗೇನು ಕಸರೇನೇ ಅನಿಸಲ್ಲ, ನಾನು ಆರಾಮಾಗಿ ಎಲ್ಲನೂ ತಿಂತೀನಿ. ಸೊ ಹಾಗಾಗಿ ನನಗೆ ಇದು ಇಷ್ಟ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ತುಂಬಾ ಇಷ್ಟ. ನೋಡಿ ಈ ಥರ ಫ್ರೈ ಮಾಡ್ಕೊತೀನಿ. ಟಿಫನ್ ಎಲ್ಲ ಮುಗೀತು ಫ್ರೆಂಡ್ಸ್. ಇವಾಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಬಂದೆ. ಮಧ್ಯಾಹ್ನಕ್ಕೆ ಬಂದು ಇವತ್ತು ಅವರೆಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ನೀವು ಒಂದು ಸತಿ ಈ ಥರ ಮಾಡಿ ನೋಡಿ. ಈ ಥರ ನೀವು ಮಾಡ್ತೀರಿ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲಿ ಕಾಳು ಮತ್ತು ಟೊಮೊಟೊ ಮತ್ತು ಆಲೂಗಡ್ಡೆ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಇದಕ್ಕೆ ನೀರು ಹಾಕಿ 2 ವಿಸಿಲ್ ತೊಗೊತೀನಿ. ಇವೆಲ್ಲನೂ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 2 ವಿಸಿಲ್ ತೊಗೊತೀನಿ. ಇವಾಗ ನೋಡಿ 2 ವಿಸಿಲ್ ಆಯಿತು. ಇವಾಗ ರುಬ್ಬೋದಕ್ಕೆ ಟೊಮೊಟೊನ ಸಪ್ರೇಟ್ ಮಾಡ್ಕೊತೀನಿ. ಇವತ್ತು ರುಬ್ಬಿ ಮಾಡ್ತಾಯಿದ್ದೀನಿ ಅವರೆಕಾಯಿ ಸಾಂಬಾರು. ಹಾಗಾಗಿ ಟೊಮೊಟೊ ತೊಗೊಂಡೆ, ಹಾಗೆ ಒಂದು ಸ್ವಲ್ಪ ಕಾಳು ತೊಗೊತೀನಿ, ಅವರೆಕಾಯಿ ಕಾಳು ರುಬ್ಬೋದಕ್ಕೆ. ಅದ್ರ ಜೊತೆಗೆ ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು, ಜೀರಿಗೆ, ಮನೇಲಿ ಮಾಡಿರುವ ಸಾಂಬಾರು ಪೌಡರು ಇಷ್ಟನ್ನು ಹಾಕಿ ನುಣ್ಣಿಗೆ ಗ್ರೈಂಡ್ ಮಾಡ್ಕೊತೀನಿ. ಸೊ ಅವರೆಕಾಯಿ ಸಾಂಬಾರು ಇನ್ನೇನು ಸೀಸನ್ ಮುಗೀತಾ ಬಂತು. ಇನ್ನು ಯಾರೆಲ್ಲ ಅವರೆಕಾಯಿ ಮೇಲೆ ತುಂಬ ಇಷ್ಟಪಟ್ಟು ತಿಂತಿರೋ ಬೇಗ ಅವರೆಕಾಯಿ ತಂದು ರೆಸಿಪಿ ಮಾಡ್ಕೊಂಡು ತಿನ್ಕೊಳ್ಳಿ. ಇನ್ನೇನು ಮುಗಿತಾ ಬಂತು ಸೀಸನ್ನು, ಹಾಗಾಗಿ. ಸೊ ಇವಾಗ ನೋಡಿ ರುಬ್ಬಿರೋ ಮಸಾಲನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಕುದಿ ಬರೆಸ್ಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿಕೊಂಡು ಒಂದೊಳ್ಳೆ ಒಗ್ಗರಣೆ ಕೊಟ್ಟರೆ ಅವರೆಕಾಯಿ ಸಾಂಬಾರು ರೆಡಿ ಆಗುತ್ತೆ. ಸೊ ನಾನು ಇದೇ ಥರ ಮಾಡ್ತೀನಿ. ಟೇಸ್ಟು ಸೂಪರಾಗಿರುತ್ತೆ ಮುದ್ದೆಗೆ ಮತ್ತು ಅನ್ನಕ್ಕೆ ಎಲ್ಲನೂ. ಸೊ ನೋಡಿ, ಇನ್ನು 1 kg ಏನೋ ತಂದಿದ್ರು ನಮ್ಮ ಯಜಮಾನ್ರು, ಅದರಲ್ಲಿ ಸ್ವಲ್ಪ ಮಾಡ್ತಾಯಿದ್ದೀನಿ. ಮಧ್ಯಾಹ್ನಕ್ಕೆ ಎಷ್ಟು ಬೇಕೋ ಅಷ್ಟು. ಇನ್ನು ಉಳಿದಿದ್ದು ನೀರು ಹಾಕಿ ನೆನೆಸಿ ಇಡ್ತಾ ಇದ್ದೀನಿ, ಹಿತ್ತಿನಬೇಳೆ ಸಾರು ಮಾಡ್ಕೊಳ್ಳೋಣ ಅಂತೇಳಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇದರೊಂದಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಬಾಯ್.